ನಮಸ್ತೆ. ನಾವಿವತ್ತು ಶಿವಮೊಗ್ಗದ ಒಂದು ಅರಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಆ ಅರಮನೆ ಯಾವುದಂತ ನೋಡೋಣ. ನಾವಿವತ್ತು ಶಿವಮೊಗ್ಗದ ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರುವ ಶಿವಪ್ಪ ನಾಯಕ ಅರಮನೆಗೆ ಬಂದಿದ್ದೀವಿ. ಇದು ಹೊರಗಿನಿಂದ ನೋಡಿದರೆ ಒಂದು ಹಳೆಯ ಕಟ್ಟಡದಂತೆ ಕಾಣ್ತದೆ. ಆದರೆ ಈ ಗೋಡೆಗಳು ಸುಮಾರು 400 ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತದೆ. ರಾಜರ ವೈಭವವನ್ನು ತಿಳಿದರೆ ನೀವು ಅಚ್ಚರಿ ಪಡುತ್ತೀರಿ. ಹಾಗಾದರೆ ಬನ್ನಿ ಐತಿಹಾಸಿಕ ಅರಮನೆ ಒಳಗೆ ಒಂದು ಅದ್ಭುತ ಪ್ರವಾಸ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಿವಮೊಗ್ಗದ ಶಿವಪ್ಪ ನಾಯಕ ಅರಮನೆಯಲ್ಲಿದ್ದೀವಿ. ಈ ಅರಮನೆ ಸುಮಾರು 400 ವರ್ಷಗಳ ಹಿಂದೆ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿತಂತೆ. ಆದರೂ ಇದು ಇಂದಿಗೂ ತನ್ನ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಂಡಿದೆ. ಆದರೆ ಈಗ ಈ ಕಟ್ಟಡವನ್ನು ಪುರಾತತ್ವ ಇಲಾಖೆ ವಸ್ತು ಸಂಗ್ರಹಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಅರಮನೆ ಒಳಗೆ ಸಾಮಾನ್ಯ ಪ್ರವಾಸಿಗರು ನೋಡಲು ಸಾಧ್ಯವಾಗದ ಒಂದು ವಿಶೇಷ ಸಂಗತಿಯೂ ಇದೆ. ಅದರ ಬಗ್ಗೆ ಕೊನೆಯಲ್ಲಿ ಹೇಳುತ್ತೇನೆ. ಈಗ ನಾವು ಈ ಅರಮನೆಯ ಒಳಗಿನ ಇತಿಹಾಸವನ್ನು ತಿಳಿಯೋಣ. ಸುಮಾರು 400 ಶತಮಾನದ ಹಿಂದೆ ಈ ಅರಮನೆ ಹೇಗಿರಬಹುದೆಂದು ಒಮ್ಮೆ ಊಹಿಸಿ ನೋಡಿ. ರಾಜರು ಇಲ್ಲಿ ಸಭೆ ನಡೆಸುತ್ತಿದ್ದರು. ರಾಜ್ಯದ ಪ್ರಮುಖ ಅಧಿಕಾರಿಗಳು ಇದೇ ದರ್ಬಾರ್ ಹಾಲಿನಲ್ಲಿ ಸೇರಿ ಯುದ್ಧ, ತೆರಿಗೆ, ಕೃಷಿ ಮತ್ತು ಜನರ ಕಲ್ಯಾಣದ ಬಗ್ಗೆ ಚರ್ಚಿಸುತ್ತಿದ್ದರು. ಈ ಗೋಡೆಗಳು ಆ ಎಲ್ಲ ಘಟನೆಗೂ ಮೌನ ಸಾಕ್ಷಿಯಾಗಿದೆ. ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಹಲವಾರು ರಾಜರು ಆಡಳಿತ ನಡೆಸಿದರೂ ಶಿವಪ್ಪ ನಾಯಕರು ಅತ್ಯಂತ ಪ್ರಸಿದ್ಧರು. ಅವರ ಆಡಳಿತವನ್ನು ಕೆಳದಿ ಸಾಮ್ರಾಜ್ಯದ ಸುವರ್ಣಯುಗ ಅಂತಲೂ ಕರೀತಾ ಇದ್ರಂತೆ. ರೈತರ ಹಿತಕ್ಕಾಗಿ ಅವರು ಭೂಕಂದಾಯ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದ್ರಂತೆ. ಶಿವಪ್ಪ ನಾಯಕನ ಶಿಸ್ತು ಎಂಬ ಭೂಕಂದಾಯ ವ್ಯವಸ್ಥೆ ಆಗಿನ ಕಾಲದಲ್ಲಿ ಅತ್ಯಂತ ನ್ಯಾಯಯುತ ವ್ಯವಸ್ಥೆ ಆಗಿತ್ತಂತ ಹೆಗ್ಗಳಿಕೆಯನ್ನು ಗಳಿಸಿದೆ. ಇದರಿಂದ ಕೃಷಿ ಅಭಿವೃದ್ಧಿ ಆಯಿತು, ರಾಜ್ಯದ ಆದಾಯವೂ ಹೆಚ್ಚಿತು. ಆದರೆ ನಾವಿಂದು ಈ ಅರಮನೆಯನ್ನು ಕರ್ನಾಟಕದ ಪುರಾತತ್ವ ಇಲಾಖೆ ವಸ್ತು ಸಂಗ್ರಹಾಲಯವಾಗಿ ಕಾರ್ಯನಿರ್ವಹಿಸುವುದನ್ನು ನೋಡಬಹುದು. ಅರಮನೆಯೊಳಗೆ ಕಾಲಿಟ್ಟಾಗ ಪ್ರತಿಯೊಂದು ಗ್ಯಾಲರಿಯು ನಮ್ಮನ್ನು ನೂರಾರು ವರ್ಷಗಳ ಹಿಂದಿನ ಕಾಲಕ್ಕೆ ಕರೆದೊಯ್ಯುತ್ತದೆ. ನಾವಿಲ್ಲಿ ಮೊದಲಿಗೆ ಶತಮಾನಗಳಷ್ಟು ಹಳೆಯ ಕಲ್ಲಿನ ಶಿಲ್ಪಗಳು, ಹೊಯ್ಸಳರ, ಚಾಲುಕ್ಯರ ಮತ್ತು ವಿಜಯನಗರ ಕಾಲದ ದೇವರ ಮೂರ್ತಿಗಳು ಹಾಗೂ ಅಪರೂಪದ ಕೆತ್ತನೆಗಳನ್ನು ಇಲ್ಲಿ ಕಾಣಬಹುದು. ಇಲ್ಲಿ ಮುಂದೆ ನಡೆದಂತೆ ವೀರಗಲ್ಲುಗಳು, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಕೆತ್ತಲಾದ ಪ್ರಾಚೀನ ಶಾಸನಗಳು, ರಾಜ ಆಡಳಿತ, ದಾನ ಧರ್ಮ ಹಾಗೂ ಆ ಕಾಲದ ಸಮಾಜದ ಬಗ್ಗೆ ಮಾಹಿತಿ ನೀಡುತ್ತವೆ. ಇಲ್ಲಿ ಕೆಳದಿ ನಾಯಕರು, ವಿಜಯನಗರ ಸಾಮ್ರಾಜ್ಯ ಮತ್ತು ಇತರ ರಾಜವಂಶದ ಅಪರೂಪದ ಕಾಯಿನ್ಗಳನ್ನು ಸಹ ನಾವು ಇಲ್ಲಿ ನೋಡಬಹುದು. ಆಗಿನ ಕಾಲದ ಜನರು ಬಳಸುತ್ತಿದ್ದ ಕತ್ತಿಗಳು, ಬಿಲ್ಲೆಗಳು, ಗುರಾಣಿಗಳು ಹಾಗೂ ಇತರ ಆಯುಧಗಳನ್ನು ಸಹ ನಾವಿಲ್ಲಿ ನೋಡಬಹುದು. ಆಗಿನ ಕಾಲದ ಯೋಧರ ಪರಾಕ್ರಮ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಅದರ ಜೊತೆಗೆ ತಾಮ್ರದ ಪಾತ್ರೆಗಳು, ದೀಪಗಳು ಮತ್ತು ದೈನಂದಿನ ಬಳಕೆಗೆ ಬಳಸುತ್ತಿದ್ದ ವಸ್ತುಗಳು ಆಗಿನ ಜನರ ಜೀವನ ಶೈಲಿಯನ್ನು ನಮಗೆ ಪರಿಚಯಿಸುತ್ತದೆ. ಹೀಗಾಗಿ ಶಿವಪ್ಪ ನಾಯಕ ಅರಮನೆ ಕೇವಲ ಒಂದು ಹಳೆಯ ಕಟ್ಟಡವಲ್ಲ, ಅದು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ವೈಭವದ ಜೀವಂತವಾಗಿ ಉಳಿಸಿಕೊಂಡಿರುವ ಅಮೂಲ್ಯ ಪರಂಪರೆಯಾಗಿದೆ. ನಾವು ಅರಮನೆಯೊಂದಿಗೆ ಸುತ್ತ ಹಾಕಿದ ನಂತರ ಅದರ ಹಿಂದೆ ಇರುವ ತುಂಗಾ ನದಿಯನ್ನು ನೋಡಲಿಕ್ಕೆ ಬಂದ್ವಿ. ಇದಂತೂ ತುಂಬ ಸೂಪರ್ ಆಗಿ ಕಾಣಿಸ್ತಿದೆ. ನಾವು ಹೋಗಿದ್ದು ಸಂಜೆ ಟೈಮ್ ಆಗಿದ್ದರಿಂದ ಒಳ್ಳೆಯ ವ್ಯೂವನ್ನು ಸಹ ನಮಗೆ ನೋಡಲಿಕ್ಕೆ ಸಿಕ್ತು. ಕೆಳದಿ ಸಾಮ್ರಾಜ್ಯದ ಇತಿಹಾಸವನ್ನು ಸಹ ನಾವು ನೋಡಿದ್ವಿ. ಹಾಗೆ ಹಿಂದೆ ಇರುವ ತುಂಗಾ ನದಿಯ ಒಂದು ಸುಂದರ ನೋಟವನ್ನು ಸಹ ನೋಡಿ ತುಂಬ ಖುಷಿಯಿಂದ ನಾವನ್ನು ಹೊರಟ್ವಿ. ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ವಿಶೇಷ ವಿಷಯ ಏನೆಂದರೆ ಈ ಅರಮನೆ ಒಳಗೆ ವಸ್ತು ಸಂಗ್ರಹಾಲಯದ ವಿಡಿಯೋವನ್ನು ಮಾಡುವಂತಿಲ್ಲ. ಹಾಗೆ ಅಲ್ಲಿನ ಅಪರೂಪದ ಶಿಲ್ಪಗಳು, ನಾಣ್ಯಗಳು ಮತ್ತು ಪುರಾತತ್ವ ವಸ್ತುಗಳನ್ನು ನನ್ನ ಕ್ಯಾಮರಾದಲ್ಲಿ ತೋರಿಸಲು ಸಾಧ್ಯವಾಗಿಲ್ಲ. ಆದರೆ ನೀವು ಶಿವಮೊಗ್ಗಕ್ಕೆ ಬಂದರೆ ಈ ಅಮೂಲ್ಯ ಪರಂಪರೆಯನ್ನು ನೋಡಬಹುದು. ನಿಜ ಹೇಳಬೇಕೆಂದರೆ ಫೋಟೋ ಅಥವಾ ವಿಡಿಯೋಕ್ಕಿಂತ ಅದನ್ನು ಕಣ್ಣಾರೆ ನೋಡುವ ಅನುಭವವೇ ವಿಭಿನ್ನ. ಶಿವಪ್ಪ ನಾಯಕ ಅರಮನೆ ವಸ್ತು ಸಂಗ್ರಹಾಲಯವು ಬೆಳಿಗ್ಗೆ 10ರಿಂದ ಸಂಜೆ 5:30 ತನಕ ಓಪನ್ ಇರ್ತದೆ. ಯಾವುದೇ ಟಿಕೆಟ್ ಇರುವುದಿಲ್ಲ. ಯಾವ ಟೈಮಲ್ಲಿ ಸಹ ನಾವು ಇಲ್ಲಿಗೆ ಭೇಟಿ ನೀಡಬಹುದು. ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಕೇವಲ 2 ಕಿಲೋಮೀಟರ್ ದೂರದಿಂದ ಇರುವುದರಿಂದ ನಾವು ಆರಾಮವಾಗಿ ಇಲ್ಲಿಗೆ ಹೋಗಿ ಬರ್ಬೋದು. ಇಂದು ಈ ಅರಮನೆಗೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ಇತಿಹಾಸದ ಜೀವಂತವಾಗಿರುವ ಅನುಭವವಾಗುತ್ತದೆ. ಇಲ್ಲಿ ಕಾಣುವ ಪ್ರತಿಯೊಂದು ಕಂಬ, ಪ್ರತಿಯೊಂದು ಕಲ್ಲು ಮತ್ತು ಪ್ರತಿಯೊಂದು ಶಿಲ್ಪವು 4 ಶತಮಾನದ ಹಿಂದಿನ ಕಥೆಯನ್ನು ಹೇಳುತ್ತದೆ. ನೀವು ಇತಿಹಾಸ, ವಾಸ್ತುಶಿಲ್ಪ ಅಥವಾ ಪುರಾತತ್ವದ ಬಗ್ಗೆ ಆಸಕ್ತಿ ಹೊಂದಿದರೆ ಶಿವಮೊಗ್ಗಕ್ಕೆ ಬಂದಾಗ ಈ ಸ್ಥಳವನ್ನು ತಪ್ಪದೆ ಭೇಟಿ ನೀಡಿ.
ಶಿವಪ್ಪ ನಾಯಕ ಅರಮನೆ ಅಂತಹ ಅಪರೂಪದ ಐತಿಹಾಸಿಕ ಪರಂಪರೆ. ಮುಂದಿನ ಬಾರಿ ಶಿವಮೊಗ್ಗಕ್ಕೆ ಬಂದರೆ ಈ ಅರಮನೆಗೆ ಒಂದು ಭೇಟಿ ನೀಡಿ. ಬಹುಶಃ ನೀವು ನೋಡುತ್ತಿರುವ ಪ್ರತಿಯೊಂದು ಶಿಲ್ಪವೂ ನಿಮಗೆ 400 ವರ್ಷಗಳ ಹಿಂದಿನ ಕರ್ನಾಟಕದ ಕಥೆಯನ್ನು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಪ್ರವಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.